ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಹಬ್ಬದ ಸ್ಪೆಷಲ್ ಆಗಿ ಸಾಂಪ್ರದಾಯಿಕವಾಗಿ ಮಾಡುವ ಒಬ್ಬಟ್ಟು ಹಾಗೆಯೇ ಪಾಯಸ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಚಿಕ್ಕವಳಿದ್ದಾಗ ಈ ಕಾಂಬಿನೇಷನ್ನಲ್ಲಿ ಯಾವುದಾದ್ರೂ ಹಬ್ಬಕ್ಕಾಗಿರ್ಬೋದು, ಮೇಯ್ನಾಗಿ ಯುಗಾದಿ ಹಬ್ಬಕ್ಕೆ, ಹಾಗೆಯೇ ಏನಾದರೂ ಮನೇಲಿ ಫಂಕ್ಷನ್ ಇದ್ದಾಗ, ಇಲ್ಲಾಂತಂದರೆ ಒಬ್ಬಟ್ಟು ಮಾಡ್ಕೋಬೇಕು ಅಂತಂದಾಗ ಈ ರೀತಿ ಒಬ್ಬಟ್ಟು ಜೊತೆಗೆ ಪಾಯಸನ ಸಹ ಅಮ್ಮ ಜಾಸ್ತಿ ಮಾಡ್ತಾಯಿದ್ಲು. ತುಂಬಾ ರುಚಿಯಾಗಿರೋದು. ಬಟ್ ಈ ರೆಸಿಪಿಯಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಕರೆಕ್ಷನ್ಸ್ನ ಮಾಡಿ ಇನ್ನೂ ರುಚಿಯಾಗಿ ನಾನಿವತ್ತು ಪಾಯಸ ಹಾಗೆಯೇ ಬೇಳೆ ಒಬ್ಬಟ್ಟನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಇವಾಗ ಲೇಟ್ ಮಾಡ್ದಿರ ಈ ಬೇಳೆ ಒಬ್ಬಟ್ಟು ಇದಕ್ಕೆ ಕಾಂಬಿನೇಷನ್ ಆಗಿ ಪಾಯಸ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಪಾಯಸಗೋಸ್ಕರ ಮೊದಲು ನಾನಿಲ್ಲಿ ಸಬ್ಬಕ್ಕಿನ ನೆನೆಸ್ಕೊತಾ ಇದ್ದೀನಿ. 1 ಕಪ್ ಆಗುವಷ್ಟು ಸಬ್ಬಕ್ಕಿ, ಅಂದರೆ 250 ಗ್ರಾಮ್ ಆಗುವಷ್ಟು ಆಗುತ್ತೆ. ನೀರನ್ನು ಸೇರಿಸ್ಕೊಂಡು 1 ಗಂಟೆ ಈ ಸಬ್ಬಕ್ಕಿನ ನೆನೆಸ್ಕೋಬೇಕು. ಪಕ್ಕಕ್ಕೆ ಇಟ್ಕೊಂಡು ಈಗ ಕುಕ್ಕರಲ್ಲಿಗೆ 2 ಕಪ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. 2 ಕಪ್ ಬಂದು 500 ಗ್ರಾಮ್ ಆಗುವಷ್ಟು ಆಗುತ್ತೆ. ಈಗ ಈ ಬೇಳೆ ಮುಳುಗೋಷ್ಟು ನೀರನ್ನು ಸೇರಿಸ್ಕೊಂಡು ಒಂದೆರಡು ಸಲ ನೀಟಾಗಿ ವಾಶ್ ಮಾಡಿಕೊಂಡು, ಬೇಳೆ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ 2 ಕಪ್ ಬೇಳೆ ತಗೊಂಡಿದ್ದೀರಲ್ವ, ಸೊ ಹಾಗಾಗಿ 2 ಕಪ್ ಬೇಳೆಗೆ 1 ಕಪ್ಗೆ 2 ಕಪ್ ನೀರು ಆಗುವ ಹಾಗೆ 4 ಕಪ್ ಆಗುವಷ್ಟು ಟೋಟಲ್ ಆಗಿ ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ಬೇಳೆನೂ ನೆನೆಸ್ಕೋಬೇಕಾಗತ್ತೆ. ಈಗ 1 ಗಂಟೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಾವು ಹಿಟ್ಟು ಕಲಸಿಟ್ಕೋಬೇಕು ಮೊದಲೇ. ಸೊ ಹಾಗಾಗಿ ಬೌಲಲ್ಲಿಗೆ 3 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಬೇಳೆ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ ನಾನು ಎಲ್ಲನೂ ಮೆಜರ್ಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಒಂದು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. 2 ಚಿಟಿಕೆ ಆಗುವಷ್ಟು ಮಾತ್ರ ಸಾಲ್ಟ್, ಹಾಗೆಯೇ ಈಶಾ ಲೈಫ್ A2 ದೇಸಿ ತುಪ್ಪ ತಗೊಂಡಿದ್ದೀನಿ. ಸೊ ಈ ತುಪ್ಪ ಬಂದು ಪರ್ಸ್ನಲ್ ಆಗಿ ನನಗೆ ತುಂಬಾ ಇಷ್ಟ ಆಯಿತು. ಸೊ ಆ್ಯಕ್ಚುಲಿ ನಾನಿಲ್ಲಿ ಫಸ್ಟ್ ಟೈಮ್ ಆರ್ಡರ್ ಮಾಡಿ ಟೇಸ್ಟ್ ಮಾಡಿನೇ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಇದ್ರ ಫ್ಲೇವರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು. ಸೊ ಒಂದ್ಸಲ ನೀವು ಸಹ ಟ್ರೈ ಮಾಡಿ, ಸೊ ನಿಮಗೂ ಇಷ್ಟ ಆಗುತ್ತೆ. ಈಗ 1-2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದ ನಂತರ ಚೆನ್ನಾಗಿ ಈ ತುಪ್ಪ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡಿದಾಗ ಉಂಡೆ ಬರಬೇಕು. ಆ ರೀತಿಯಾಗಿ ತುಪ್ಪ ಹಾಕ್ಕೊಂಡಿದ್ದಾದ ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಯಾವ ರೀತಿಯಾಗಿ ನೀರನ್ನು ಹಾಕಬೇಕು ಅಂತಂದರೆ, ಈ ರೀತಿ ಕೈಗೆ ಹಿಟ್ಟನ್ನು ತಗೊಂಡು ಟಚ್ ಮಾಡಿಕೊಂಡಾಗ ನಮಗೆ ಹಿಟ್ಟು ಕೈಗೆ ಅಂಟಾಗ್ತಾ ಇರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಈ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕ್ಕೊಂಡಿದ್ದಾದ ನಂತರ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನೋದು ಈ ರೀತಿ ಸಾಫ್ಟ್ ಆಗಬೇಕು. ಆಮೇಲೆ ನಾನು ಇದ್ರ ಜೊತೆಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಈಶಾ ಲೈಫ್ A2 ದೇಸಿ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಮತ್ತೊಂದು ಸಲ ಚೆನ್ನಾಗಿ ಈ ತುಪ್ಪ ಹಿಟ್ಟಿಗೆ ಮಿಕ್ಸ್ ಆಗೋವರೆಗೂ ನೀಟಾಗಿ ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡಿದ್ದಾದ ನಂತರ 2-3 ಗಂಟೆ ಹಿಟ್ಟನ್ನು ನೆನೆಸ್ಕೋಬೇಕು. ಆ ರೀತಿ ನೆನೆಸ್ಕೊಂಡ್ರೆ ನಮಗೆ ಒಬ್ಬಟ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಬೇಳೆ ಈ ರೀತಿ 1 ಗಂಟೆ ಆದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ, 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸಹ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ 4-5 ವಿಷಲ್ ಬರೋವರೆಗೂ ಬಿಡಿ. ಒಂದು 5 ವಿಷಲ್ ಬಂದಾದಮೇಲೆ ವಿಷಲ್ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಟ್ಟು, ಆಮೇಲೆ ನಾನಿಲ್ಲಿ ಕುಕ್ಕರ್ ಲಿಡ್ನ ಓಪನ್ ಮಾಡಿಕೊಂಡು ನಿಮಗಿಲ್ಲಿ ಬೇಳೆನ ತೋರಿಸ್ತಾ ಇದ್ದೀನಿ ನೋಡಿ. ಬೇಳೆನ ಈ ರೀತಿ ಪ್ರೆಸ್ ಮಾಡಿದಾಗ ಪೂರ್ತಿಯಾಗಿ ಸಾಫ್ಟಾಗಿ ಬಿಡಬೇಕು. ಹಿಟ್ಟು ರೀತಿ ಆಗಿಬಿಡಬೇಕು. ಈ ರೀತಿಯಾಗಿ ನಾವು ಸಾಫ್ಟಾಗಿ ಬೇಳೆನ ಬೇಯಿಸ್ಕೋಬೇಕು. ಆಮೇಲೆ ಇದರಲ್ಲಿ ಇನ್ನೂ ಸ್ವಲ್ಪ ನೀರು ಅನ್ನೋದು ಇರುತ್ತಲ್ವ, ಸೊ ಈ ನೀರನ್ನು ಈ ರೀತಿ ಹೋಲ್ಸಿರುವಂಥ ಒಂದು ಪಾತ್ರೆಗೆ ಬೇಳೆ ಹಾಗೆ ನೀರನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಇದರಲ್ಲಿ ಇರುವಂತಹ ಇನ್ನೂ ಎಕ್ಸ್ಟ್ರಾ ನೀರೇನಾದರೂ ಇದ್ದರೆ ಬಂದುಬಿಡುತ್ತೆ ಕೆಳಗಡೆ. ಈಗ ಈ ನೀರನ್ನು ನೀವು ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು. ಈಗ ಈ ಬೇಳೆನ ಮತ್ತೆ ಕುಕ್ಕರಲ್ಲಿಗೆ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಈಶಾ ಲೈಫ್ ಬೆಲ್ಲದ ಪುಡಿ ತಗೊಂಡಿದ್ದೀನಿ ನಾನು. ಸೊ ಇದನ್ನು ಯೂಸ್ ಮಾಡಿದ್ದಾದ ನಂತರನೇ ನಾನು ನಿಮಗೆ ಹೇಳ್ತಾ ಇರುವಂಥದ್ದು, ಇದ್ರ ಟೇಸ್ಟ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಈ ಬೆಲ್ಲ ತುಂಬಾ ಚೆನ್ನಾಗಿದೆ. ಸೊ ತುಪ್ಪ ಆಗಿರ್ಬೋದು, ಹಾಗೆಯೇ ಈ ಬೆಲ್ಲ, ಇವೆರಡನ್ನೂ ನಾನು ಪರ್ಸ್ನಲ್ ಆಗಿ ಆರ್ಡರ್ ಮಾಡಿ ಟೇಸ್ಟ್ ಮಾಡಿ ಟ್ರೈ ಮಾಡಿನೇ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಪರ್ಸ್ನಲಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ಬೆಲ್ಲ ಪುಡಿ ಫ್ಲೇವರು, ಹಾಗೆಯೇ ಕ್ವಾಲಿಟಿ, ತುಪ್ಪ ಫ್ಲೇವರು, ಹಾಗೆಯೇ ಕ್ವಾಲಿಟಿ. ನಿಮ್ಗೇನಾದರೂ ಬೇಕಿದ್ದರೆ ಆರ್ಡರ್ ಮಾಡ್ಕೋಬೋದು. ಸೊ ಈಗ 1-2 ಕಪ್ ಆಗುವಷ್ಟು ಬೆಲ್ಲನ ಈ ಬೇಳೆ ಜೊತೆಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಬೇಳೆ ಬಿಸಿ ಇತ್ತಲ್ವ, ಆ ಬಿಸಿಗೆ ಈ ಬೆಲ್ಲ ಪುಡಿ ಅನ್ನೋದು ಕರಗೋಗುತ್ತೆ. ಈಗ ಪಕ್ಕಕ್ಕೆ ಇಟ್ಕೊಂಡು ಮಿಕ್ಸಿ ಜಾರಲ್ಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ, ಒಂದು 15 ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ಈ ಒಣ ಕೊಬ್ಬರಿ ಏಲಕ್ಕಿನ ಪುಡಿ ಮಾಡ್ಕೊಂಡು
ಇಟ್ಕೊಳ್ಳಿ. ಇದನ್ನು ಈ ರೀತಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಮೂತಾಗಿ ಪುಡಿ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ನಾವಿಲ್ಲಿ ಮೊದಲಿಗೆ ಒಣ ಕೊಬ್ಬರಿ ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದಾದ ನಂತರ ನಾವು ಆಲ್ರೆಡಿ ಬೇಳೆನ ಬೇಯಿಸಿ ಬೇಳೆ ಜೊತೆಯಲ್ಲಿ ಬೆಲ್ಲ ಪುಡಿನ ಮಿಕ್ಸ್ ಮಾಡಿಟ್ಕೊಂಡಿದ್ದೀರಲ್ವಾ, ಸೊ ಅದು ಪೂರ್ತಿಯಾಗಿ ತಣ್ಣಗಾಗಿರುತ್ತೆ. ಅದನ್ನು ಹಾಕ್ಕೊಂಡು ಸ್ವಲ್ಪನೇ ಮಧ್ಯದಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತ ಸ್ಮೂತಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೋಬೇಕು. ಹೂರ್ಣನ ರೆಡಿ ಮಾಡ್ಕೋಬೇಕು. ಸೊ ಎಲ್ಲ ಬೇಳೆನ ಸಹ ಗ್ರೈಂಡ್ ಮಾಡಿಕೊಂಡು ಕಡಾಯಿಗೆ ತಗೊಂಡಿದ್ದೀನಿ. ಈಗ ಈಶಾ ಲೈಫ್ A2 ದೇಸಿ ತುಪ್ಪ ಹಾಕ್ಕೊತಾ ಇದ್ದೀನಿ. 2-3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಈಗ ಈ ಕಡಾಯಿನ ಸ್ಟವ್ ಮೇಲೆ ಇಟ್ಕೊಂಡು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬೇಯಿಸ್ಕೋಬೇಕಾಗತ್ತೆ. ಸೊ ಸ್ವಲ್ಪ ಬೆಲ್ಲ ಬಿಸಿಗೆ ಈ ರೀತಿ ಮೆಲ್ಟ್ ಆಗ್ತಿದ್ದಂತೆ ಸ್ವಲ್ಪ ಹೂರ್ಣ ಅನ್ನೋದು ಈ ರೀತಿ ಸ್ವಲ್ಪ ತೆಳ್ಳಗೆ ಅಂದರೆ ಸ್ವಲ್ಪ ನೀರು ಟೈಪ್ ಅನಿಸುತ್ತೆ. ಸೊ ಆಲ್ರೆಡಿ ನಾವಿಲ್ಲಿ ಹೂರ್ಣ ಸ್ವಲ್ಪ ಗಟ್ಟಿಯಾಗಿಯೇ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ತುಂಬ ಹೊತ್ತು ಏನು ಹಿಡಿಯೋದ್ರಿಲ್ಲ. ಇನ್ ಕೇಸ್ ಹೂರ್ಣ ತುಂಬ ತೆಳ್ಳಗಾಯ್ತಂತಂದರೆ ತುಂಬ ಹೊತ್ತು ಈ ಟೈಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಸೊ ನಮಗಿಲ್ಲಿ ಹೂರ್ಣ ಅನ್ನೋದು ಅಷ್ಟೊಂದು ನೀರಾಗಿ ಇದ್ದಿರಲಿಲ್ಲ. ಜಸ್ಟ್ ನಾನಿಲ್ಲಿ ಒಂದು 5-6 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ. ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿಯಾಗಿರಬೇಕು. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಡು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಿ. ಅಷ್ಟರಲ್ಲಿ ನಾನಿಲ್ಲಿ ಪಾಯಸಗೋಸ್ಕರ ಕಡಾಯಿಗೆ 1 ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ನೀರನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದಾದ ನಂತರ ಸಬ್ಬಕ್ಕಿನ ಸ್ಟಾರ್ಟಿಂಗಲ್ಲಿ ನೆನೆಸಿಟ್ಕೊಂಡಿದ್ದೀರಲ್ವ, ಸೊ ಅದನ್ನು ಪೂರ್ತಿಯಾಗಿ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಮೀಡಿಯಮ್ ಫ್ಲೇಮ್ನಲ್ಲಿ ಈ ಸಬ್ಬಕ್ಕಿನ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಮಧ್ಯದಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸಬ್ಬಕ್ಕಿ ಅನ್ನೋದು ಈ ರೀತಿ ಟ್ರಾನ್ಸ್ಪರೆಂಟ್ ಆಗಬೇಕು. ಸೊ ಆ ರೀತಿಯಾಗಿ ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ನನಗಿಲ್ಲಿ ಕಡಾಯಿ ಅನ್ನೋದು ಸ್ವಲ್ಪ ಚಿಕ್ಕದನಿಸ್ತು, ಹಾಗಾಗಿ ಮತ್ತೊಂದು ದೊಡ್ಡ ಪಾತ್ರೆಗೆ ತಗೊಂಡಿದ್ದೀನಿ. ಇವಾಗ 1 ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಸಬ್ಬಕ್ಕಿ ಬೆಂದಾದ ನಂತರ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಈಗ ಹಾಲನ್ನು ಅಷ್ಟೇ ಮಿಕ್ಸ್ ಮಾಡ್ಕೊತಾನೆ ಹಾಲನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಇಲ್ಲೊಂದು ಚಿಕ್ಕ ಕರೆಕ್ಷನ್ ಇದೆ, ಏನು ಅಂತಂದರೆ ಸೊ ಚಿಕ್ಕವಳಿದ್ದಾಗ ಅಮ್ಮ ಅಂದರೆ ಬರೀ ಹಾಲು, ಸಕ್ಕರೆ, ಏಲಕ್ಕಿ ಪುಡಿನ ಜಸ್ಟ್ ಈ 3 ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಒಬ್ಬಟ್ಟು ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ರು. ಆದರೆ ನಾನಿಲ್ಲಿ ಸ್ವಲ್ಪ ಒಂದು ಚಿಕ್ಕ ಕರೆಕ್ಷನ್ ಮಾಡಿದ್ದೀನಿ, ಏನು ಅಂತಂದರೆ ಸಬ್ಬಕ್ಕಿನ ಸೇರಿಸ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಸಬ್ಬಕ್ಕಿನ ಸಹ ಹಾಕಿ ಮಾಡೋದ್ರಿಂದ ತಿನ್ನೋವಾಗ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಈ ರೀತಿ ತಪ್ಪದೆ ಟ್ರೈ ಮಾಡಿ. ಈಗ ನೋಡ್ತಿರ್ಬೋದು ಪಾಯಸನೂ ಸಹ ರೆಡಿ ಆಗೋಯ್ತು. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಬಿಡಿ. ಸೊ ಹಾಲು ಹಾಕಿದ್ದಾದ ನಂತರ ತುಂಬ ಹೊತ್ತೇನು ಕುದಿಯೋ ಅವಶ್ಯಕತೆ ಇಲ್ಲ. ಸೊ ಈಗ ಹೂರ್ಣನೂ ಸಹ ತಣ್ಣಗಾಗಿರುತ್ತೆ ಪಾಯಸ ಆಗುವಷ್ಟರಲ್ಲಿ. ಈಗ ಒಂದ್ಸಲ ಹೂರ್ಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹೂರ್ಣ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿಯಾಗಿರುತ್ತೆ. ಸೊ ಪರ್ಫೆಕ್ಟಾಗಿ ಹೂರ್ಣನೂ ಸಹ ರೆಡಿ ಆಗೋಯ್ತು. ಈಗ ಒಬ್ಬಟ್ಟು ಸೈಜ್ ನೋಡಿಕೊಂಡು ನೀವಿಲ್ಲಿ ಉಂಡೆನ ಮಾಡ್ಕೋಬೇಕಾಗತ್ತೆ. ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಅನ್ನೋದ್ರಲ್ಲಿ ನೀವು ಉಂಡೆನ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಒಬ್ಬಟ್ಟು ಮಾಡೋದ್ರಿಂದ ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಉಂಡೆನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಂಡೆಗಳನ್ನು ಮಾಡ್ಕೊಂಡಿದ್ದಾದ ನಂತರ ಪಕ್ಕಕ್ಕೆ ಇಟ್ಕೊಂಡು ಇಲ್ಲಿ ಹಿಟ್ಟು ಅಷ್ಟೇ ಒಂದು 3 ಗಂಟೆ ಆಗಿರುತ್ತೆ. 3 ಗಂಟೆ ಆದ ನಂತರ ನೋಡ್ತಿರ್ಬೋದು ಹಿಟ್ಟು ಎಷ್ಟು ಸಾಫ್ಟಾಗಿ ರೆಡಿ ಆಗಿದೆಯೋ ಅಂತಂದ್ಬಿಟ್ಟು. ಈಗ ನಾವು ಉಂಡೆ ಯಾವ ಸೈಜಿಗೆ ಮಾಡ್ಕೊಂಡಿರ್ತೀರೋ ಸೊ ಅದೇ ಸೈಜ್ಗೆ ನಾನಿಲ್ಲಿ ಹಿಟ್ಟನ್ನು ಸಹ ಉಂಡೆ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಉಂಡೆನೂ ಸಹ ಮಾಡ್ಕೊಂಡಿದ್ದಾದ ನಂತರ ಒಂದು ಉಂಡೆನ ತಗೊಂಡಿದ್ದೀನಿ. ಉಳಿದಿರ್ತಕ್ಕಂಥ ಉಂಡೆ ಡ್ರೈ ಆಗಬಾರ್ದು, ಹಾಗೇನೆ ಲಿಡ್ಡನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಒಂದು ಬೌಲಲ್ಗೆ ತುಪ್ಪ ತಗೊತಾ ಇದ್ದೀನಿ. ನಾನಿಲ್ಲಿ ಈಶಾ ಲೈಫ್ A2 ದೇಸಿ ತುಪ್ಪನೇ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು. ಸೊ ಈಗ ಒಂದು 1/4 ಕಪ್ ಆಗುವಷ್ಟು ಎಣ್ಣೆನೂ ಸಹ ತಗೊಂಡಿದ್ದೀನಿ. ಈ ರೀತಿ ಎಣ್ಣೆನೂ ಸಹ ತಗೊಳ್ಳೋದ್ರಿಂದ ನಮಗೆ ಸೊ ತುಪ್ಪ ಕ್ವಾಂಟಿಟಿ ಕಡಿಮೆ ಅನ್ನೋದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ನಾವು ತುಪ್ಪ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರು ಬರೀ ಎಣ್ಣೆಲೂ ಸಹ ಮಾಡ್ಕೋಬೋದು. ಇಲ್ಲಾಂತಂದರೆ ಈ ರೀತಿ ಎಣ್ಣೆ ತುಪ್ಪ ಎರಡನ್ನೂ ಮಿಕ್ಸ್ ಮಾಡ್ಕೋಬೋದು ಒಬ್ಬಟ್ಟು ಟೇಸ್ಟ್ ಬರಬೇಕು ಅಂತಂದರೆ. ಈಗ ಈ ರೀತಿ ಒಂದು ಬಟರ್ ಪೇಪರ್ನ ತಗೊಂಡಿದ್ದೀನಿ ಒಬ್ಬಟ್ಟು ನಾದ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಸ್ವಲ್ಪ ತುಪ್ಪ ಎಣ್ಣೆ ಮಿಕ್ಸ್ ಇತ್ತಲ್ವಾ ಅದನ್ನು ಗ್ರೀಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಉಂಡೆನ ತಗೊಂಡು ಕೈಗೆ ಎಣ್ಣೆ ತುಪ್ಪನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಲೈಟಾಗಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಹೂರ್ಣ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಲ್ವಾ ಉಂಡೆ ಮಾಡಿಕೊಂಡು ಆ ಉಂಡೆನ ಮಧ್ಯಕ್ಕೆ ಇಟ್ಬಿಟ್ಟು ಈ ರೀತಿ ಸುತ್ತಲೂ ಇರುವಂತಹ ಹಿಟ್ಟನ್ನು ಈ ರೀತಿ ಟೈಟಾಗಿ ಸೀಲ್ ಮಾಡ್ಕೊಬಿಡಬೇಕು. ಸೊ ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿಕೊಂಡು ಕೈಗೆ ತಗೊಂಡು ಈ ರೀತಿ ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ ನಂತರ ಕೈಗೆ ಎಣ್ಣೆ ತುಪ್ಪ ಮಿಕ್ಸ್ ಇತ್ತಲ್ವ ಸೊ ಅದನ್ನು ಸ್ವಲ್ಪ ಹಚ್ಕೊಂಡು ಈ ರೀತಿಯಾಗಿ ನಿಧಾನವಾಗಿ ಕೈಯಲ್ಲೇ ತಟ್ಕೊತಾ ಇದ್ದೀನಿ. ಸೊ ಚಪಾತಿ ರೋಲರಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆ ಅಂತಂದರೆ ನೀವು ಅದರಲ್ಲೂ ಸಹ ಮಾಡ್ಕೋಬೋದು. ಸೊ ನಾನು ಈ ರೀತಿ ಮನೆಯಲ್ಲಿ ಕೈಯಲ್ಲಿನೇ ಜಾಸ್ತಿ ತಟ್ಕೊಂಡ್ಬಿಡ್ತೀನಿ, ಬೇಗ ಆಗೋಗುತ್ತೆ. ಈ ರೀತಿ ನನಗೆ ಈಸಿ ಆಗುತ್ತೆ ಈ ರೀತಿ. ಸೊ ಈಗ ಇದನ್ನು ತಗೊಂಡು ನಾವು ಸುಟ್ಕೋಬೇಕು. ಆಲ್ರೆಡಿ ನಾನಿಲ್ಲಿ ದೋಸೆ ತವಾನೂ ಅಷ್ಟೇ ಬಿಸಿ ಆಗೋದಕ್ಕೆ ಇಕ್ಕಿದ್ದೆ. ದೋಸೆ ತವ ಬಿಸಿ ಆಗಿದ್ದಾದ ನಂತರ ಒಬ್ಬಟ್ಟನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಮೇಲ್ಗಡೆ ಸ್ವಲ್ಪ ಡ್ರೈ ಆಗೋ
ಆಗೋವರೆಗೂ ಹಾಗೆ ಬಿಟ್ಬಿಡಿ. ಸ್ವಲ್ಪ ಮೇಲೆ ಡ್ರೈ ಆಗಿದ್ದಾದ ನಂತರ ಮತ್ತೊಂದು ಕಡೆ ತಿರುಗಿಸ್ಕೊಂಡು ಆಮೇಲೆ ಎಣ್ಣೆ ತುಪ್ಪ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಲ್ವ, ಅದನ್ನು 1 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೊಂದು ಕಡೆ ಟರ್ನ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಎಣ್ಣೆ ತುಪ್ಪನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ವ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಸೊ ನೀವಿಲ್ಲಿ ಎಣ್ಣೆ ತುಪ್ಪ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಹೆಚ್ಚು ಕಡಿಮೆ ಮಾಡ್ಕೊಂಡು ಹಾಕ್ಕೋಬೋದು. ಮತ್ತು ಅದನ್ನು ಸಹ ಕಮೆಂಟ್ ಮಾಡಿ ಹೇಳ್ತಾ ಇರ್ತೀರಾ ಎಣ್ಣೆ ತುಪ್ಪ ಜಾಸ್ತಿ ಆಯ್ತಲ್ವ ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಯಾವ ರೀತಿಯಾಗಿ ಈ ಟೈಮಲ್ಲಿ ಎಣ್ಣೆ ತುಪ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ನೀವು ಹಾಕ್ಕೋಬೋದು. ಕಡಿಮೆ ಬೇಕು ಅನ್ನೋರು ಕಡಿಮೆ ಹಾಕ್ಕೋಬೋದು, ಜಾಸ್ತಿ ಇಷ್ಟಪಡೋರು ಜಾಸ್ತಿನೂ ಸಹ ಹಾಕ್ಕೋಬೋದು. ಸೊ ಈಗ ನಾನಿಲ್ಲಿ ಈ ರೀತಿ ಎಲ್ಲ ಒಬ್ಬಟ್ಟನ್ನು ಸಹ ಮೀಡಿಯಮ್ ಫ್ಲೇಮ್ನಲ್ಲಿ 2 ಕಡೆನೂ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಈ ಬೇಳೆ ಒಬ್ಬಟ್ಟು ಬಂದಿದೆಯೋ ಅಂತಂದ್ಬಿಟ್ಟು. ಈ ಕ್ವಾಂಟಿಟಿಯಲ್ಲಿ ಈ ಮೆಷರ್ಮೆಂಟ್ಸ್ನಲ್ಲಿ ಈ ರೀತಿ ನೀವು ಬೇಳೆ ಒಬ್ಬಟ್ಟು ಹಾಗೆಯೇ ಈ ಬೇಳೆ ಒಬ್ಬಟ್ಟು ಜೊತೆಗೆ ಟ್ರೆಡಿಷ್ನಲ್ ಆಗಿ ನಾನಿವತ್ತು ಸಬ್ಬಕ್ಕಿ ಪಾಯಸನ ಸಹ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇತ್ತೀಚೆಗೆ ಒಬ್ಬಟ್ಟು ಅಂದರೆ ಬರೀ ತುಪ್ಪನೇ ತಿನ್ನೋದಾಯ್ತಲ್ವ. ಸೊ ಒಂದೊಂದು ಸಲ ಈ ರೀತಿಯಾಗಿ ಓಲ್ಡ್ ಈಸ್ ಗೋಲ್ಡ್ ಅಂದಂಗೆ ಆಗಾಗ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಸಲ ನೀವು ಸಹ ಒಬ್ಬಟ್ಟು ಮಾಡಿದಾಗ ಈ ರೀತಿ ಪಾಯಸನೂ ಸಹ ಟ್ರೈ ಮಾಡಿದ್ದಾದ ನಂತರ ನಿಮಗೂ ಸಹ ಟೇಸ್ಟ್ ಯಾವ ರೀತಿ ಬಂತು ಅನ್ನೋದನ್ನು ಮರೀದೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.